ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸುಮಾರು ದಿನ ಆಗೋಯ್ತು ಡ್ಯೂಟಿ ಬೇಡ ಹಾಕಿಲ್ಲ. ಸೊ ಒಂದು ವಾರ ಊರಿಗೆ ಹೋಗಿದೆ. ಊರಿಗೆ ಹೋಗಿ ಬಂದಮೇಲೆ ಹುಷಾರಿಲ್ದಿರ ಬಿದ್ದಿದೆ. ಒಂದು 4-5 ದಿನ ರಜೆ ಹಾಕಿದ್ದೆ, ಹುಷಾರಿರಲಿಲ್ಲ. ಅದರಲ್ಲಿ ಬೇರೆ ಬೆಂಗಳೂರಲ್ಲಿ ಫುಲ್ ಕ್ಲೈಮೇಟ್ ಎಲ್ಲ ಚೇಂಜ್ ಇತ್ತು, ಅದರಿಂದ ವೀಡಿಯೋ ಮಾಡೋಕ್ಕೂ ಆಗಿಲ್ಲ. ಸೊ ಇಲ್ಲಿ ನೋಡಿ, ಗಾಡಿ ಇಲ್ಲಿ ನಿಲ್ಸಿದ್ದೀನಿ ನೋಡಿ. ಗಾಡಿ ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕು. ಸರ್ವಿಸ್ ಮಾಡಿಸಾದ್ಮೇಲೆ ಓಡಿಸೋಣ ಅಂತ ಇವತ್ತು ನೋಡ್ತೀನಿ. ಇವತ್ತು ಹೋದರೆ ಹೋಯ್ತೀನಿ, ಇಲ್ಲಾಂದ್ರೆ ಇಲ್ಲ. ನಾಳೆ ಸರ್ವಿಸ್ ಮಾಡಿಸ್ಕೊತೀನಿ. ಗಾಡಿ ಸರ್ವಿಸ್ ಮಾಡಿಸಾದ್ಮೇಲೆ ಸಿಗ್ತೀನಿ. ಸೊ ಸರ್ವಿಸ್ಗೆ ಏನೇನಾಯಿತು ಏನೇನಾಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಆಯಿತು, ಎರಡು ಅಕ್ಕಿ ಫ್ಯಾನ್ಸಿ ಪಾರಿವಾಳ ಇದೆ, ಎರಡು. ನಾಲ್ಕು ದಿನ ಹೋಗಿದೆ ಊರಿಗೆ. ಅಲ್ಲಿ ಇದಾಗ್ಬಿಟ್ಟು ಮತ್ತೆ ಇವಾಗ ಬಂದು ಬೆಂಗಳೂರಿಗೆ ಬಂದು 3-4 ದಿನ ಮನೇಲೇ ಇದೆ, ಹುಷಾರಿರಲಿಲ್ಲ. ಸೊ ಅದರಿಂದ ವೀಡಿಯೋ ಹಾಕಿಲ್ಲ. ಸುಮಾರು ಇವಾಗ ಹೆಚ್ಚು ಕಮ್ಮಿ 10-15 ದಿನ ಆಗೋಯ್ತು, ವೀಡಿಯೋ ಬಂದಿಲ್ಲ ಯಾವುದು. ಅದರಿಂದ ಮಾಡ್ತಾಯಿದ್ದೀನಿ ಇವತ್ತು. ಸೊ ನೋಡ್ತೀನಿ, ನಾಳೆ ಇವತ್ತು ಸರ್ವಿಸ್ ಮಾಡಿಸ್ತೀನಿ, ಇಲ್ಲಾಂದರೆ ನಾಳೆ ಸರ್ವಿಸ್ ಮಾಡಿಸ್ತೀನಿ. ಸರ್ವಿಸ್ ಮಾಡ್ಸೋಕ್ಕೆ ಏನೇನಾಯಿತು ಎಷ್ಟಾಗುತ್ತೆ ಅಂತ ನೋಡ್ತೀನಿ. ಬಟ್ ಆಯಿಲೆಲ್ಲ ಲೀಕ್ ಆಗ್ತೈತೆ, ಆಯಿಲ್ ಚೇಂಜ್ ಮಾಡಿಸ್ಬೇಕು. ಆಮೇಲೆ ಆಯಿಲ್ ಫಿಲ್ಟ್ರು ಅದು ಇದು ಸಣ್ಣ ಪುಟ್ಟ ಮಾಡಿಸ್ಕೋಬೇಕು. ಸೊ ಮಾಡಿಸ್ಕೊಂಡು ಅದಾದಮೇಲೆ ಡೈಲಿ ಡ್ಯೂಟಿ ವೀಡಿಯೋ ಬರ್ತದೆ. ಸೊ ಬನ್ನಿ, ಆಯಿತು, ಸರ್ವಿಸ್ ಹೋಗೋಣ. ಆಯಿಲು ಗೇರ್ ಆಯಿಲ್ ಇದೊಂದು ವೇಸ್ಟು. ಆಮೇಲೆ ಇಂಜನ್ ಆಯಿಲ್ CNCದು. ಆಮೇಲೆ ಆಯಿಲ್ ಫಿಲ್ಟ್ರು ಇದೊಂದು. ಇಷ್ಟು ತೊಗೊಂಬಂದಿದ್ದೀನಿ. 1, 2, 3, 4, 5 ಐಟಮು ಇದೆ ನೋಡಿ. ಫುಲ್ ಇಂಜಿನ್ ಫುಲ್ ಯಾವ ಥರ ಲೀಕ್ ಆಗ್ಬಿಟ್ಟಿದೆ ನೋಡಿ, ರೌಂಡಾಗಿ. ಇದೇ ಮಾಡಿಸ್ಬೇಕು ಇವಾಗ. ಐಟಮ್ ಎಲ್ಲ ತೊಗೊಂಬಂದಿದ್ದೀನಲ್ಲ ಇವಾಗ ರೆಡಿ ಮಾಡಿಸ್ಬೇಕು. ಸೊ ನೋಡೋಣ ಹೆಂಗಾಗತ್ತೆ ಗಾಡಿ ರೆಡಿ ಮಾಡಿಸಿದ್ಮೇಲೆ ಅಂತ. ಇದು ನಾಳೆ ಹೇಳ್ತೀನಿ ಗಾಡಿ ಹೆಂಗಿದೆ ಓಡ್ಸೋಕ್ಕೆ ಅಂತ. ವಾಟ್ರ್ ವಾಶ್ ಮಾಡಿಸ್ಕೊಬರೋಕ್ಕೆ ಹೇಳಿದ್ರು, ಅದಕ್ಕೆ ವಾಟ್ರ್ ವಾಶ್ ಮಾಡಿಸ್ತಾಯಿದ್ದೀನಿ. ಎಲ್ಲ ಇಂಜಿನೆಲ್ಲ ಫುಲ್ಲು ಆಯಿಲ್ ಆಗಿತ್ತಲ್ಲ, ಅದಕ್ಕೆ ಕ್ಲೀನಾಗಿ ಮಾಡಿಸ್ಕೊಂಡು ಹೋಗೋಣ ಅಂತ ಮಾಡಿಸ್ಕೊಳ್ತಾಯಿದ್ದೀನಿ. ಸೊ ನೋಡೋಣ, ಮಾಡಿಸ್ಕೊಂಡಾದ್ಮೇಲೆ ತೋರಿಸ್ತೀನಿ ಗಾಡಿ ರೆಡಿ ಮಾಡೋದು ಹೆಂಗೆ ಅಂತ. ಆಗೋಯ್ತು, ಇನ್ನೇನು ವಾಟ್ರ್ ವಾಶ್ ಆಗೋಯ್ತು, ಎತ್ಕೊಂಡು ಹೋಗಿ ನಿಲ್ಲಿಸೋದು ಅಷ್ಟೇ. ಅಲ್ಲಿ ಇಂಜಿನ್ ಕೂಲ್ ಆಗಬೇಕು. ಅದಾದಮೇಲೆ ಗಾಡಿ ಬಿಚ್ಚಿದ್ದಾರೆ, ಕ್ಯಾಪ್ ಹತ್ರ ಇದಿರುತ್ತೆ, ಅದು ಹಾಕ್ಬಿಟ್ಟು ಮತ್ತು ಕ್ಯಾಪ್ ಫಿಟ್ ಮಾಡ್ತಾರೆ, ಆಯಿಲ್ ಹಾಕ್ಬಿಟ್ಟು, ಇಂಜಿನ್ ಆಯಿಲ್ ಹಾಕ್ಬಿಟ್ಟು. ಸೊ ಎಲ್ಲ ಬಿಚ್ಚಿದ್ದಾರೆ, ಆಯಿಲೆಲ್ಲ ಡೌನ್ ಮಾಡಿದ್ದಾರೆ ಕೆಳಗಡೆ. ಇವಾಗ ಆಯಿಲ್ ಹಾಕ್ಬಿಟ್ಟು ಮತ್ತೆ ತಿರ್ಗಾ ಫಿಟ್ ಮಾಡೋದು ಅಷ್ಟೇ ಇವಾಗಿರೋದು. ಸೊ ಆಗೋಯ್ತು. ಸೊ ರೆಡಿ ಮಾಡಿದೆ ಗಾಡಿ ಫುಲ್. ಆಯಿಲ್ ಚೇಂಜ್ಗೆ ಎಲ್ಲ ಸೇರಿ ಎಷ್ಟಾಗಿದೆ ಅಂದರೆ ಅಲ್ಲಿ 770, ಆಮೇಲೆ ಇಲ್ಲಿ ಲೇಬರ್ ಚಾರ್ಜ್ ಒಂದು 150. ಟೋಟಲ್ ಎಷ್ಟಾಯ್ತು ಅಂದರೆ 870, 930 ರೂಪಾಯಿ ಆಯಿತು. ಸೊ ತೋರಿಸ್ತೀನಿ ನೀವು ನೋಡಿ ಎಷ್ಟಾಗಿದೆ ಅಂತ. ಇಲ್ಲಿ ಹಾಕ್ತೀನಿ ನೋಡಿ ಇಲ್ಲಿ. ಸೊ ಇಷ್ಟಾಗಿದೆ. ಮೋಡ ಬೇರೆ ಫುಲ್ಲು ಮುಚ್ಕೊಂಡಿದೆ. ಎಲ್ಲ ಹೆಂಗಿದೆ ಅಂದರೆ ವಾತಾವರಣ ಬೆಂಗಳೂರೆಲ್ಲ ಕೋಲ್ಡ್ ಆಗಿದೆ ಫುಲ್ಲು, ಅದಕ್ಕೆ ನೆಗಡಿ ಆಗಿಬಿಟ್ಟಿದೆ. ಸೊ ನೋಡೋಣ, ವೀಡಿಯೋ ಬೇರೆ ಆಗ್ತಾಯಿಲ್ಲ ಜಾಸ್ತಿ. ನಾವು ಹುಷಾರಿಲ್ದರೆ ಆಗ್ಬಿಟ್ಟಿದೆ ಈ ಚಳಿಗೆ. ಒಂಥರ ಚಳಿಯಾಗಿ ಎಲ್ಲ ಜ್ವರ ಆಗ್ಬಿಟ್ಟಿದೆ, ಅದರಿಂದ ಡೈಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಟ್ರೈ ಮಾಡ್ತೀನಿ ಆದಷ್ಟು ವೀಡಿಯೋ ಮಾಡೋಕ್ಕೆ. ಸೊ ಆಯಿತು, ಬನ್ನಿ. ಸೊ ಈ ಥರ ಅವಾಗವಾಗ ರಜೆ ಇದ್ದರೆ, ಮನೇಲಿದ್ದರೆ ಈ ಥರ ಟೈಮ್ ಪಾಸ್ ಮಾಡ್ಕೊಂಡು ಇರೋದು ಅಕ್ಕಿ ಜೊತೆಲಿ ಒಂಥರ ಖುಷಿ ಕೊಡುತ್ತೆ. ಅಕ್ಕಿ ಜೊತೆ ಟೈಮ್ ಪಾಸ್ ಮಾಡಿಕೊಂಡ್ರೆ ನೋಡಿ ಚೆನ್ನಾಗಿದೆ ಅಕ್ಕಿ.
ಸೊ ಇದಕ್ಕೆ ಮುಂಚೆ ಗಿರಾಬಾಜಿ ಸಾಕಿದ್ದೆ, ಬಟ್ ಅದು ನೋಡ್ಕೊಳಕ್ಕಾಗಿಲ್ಲ, ಡ್ಯೂಟಿ ಮಾಡೋಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಅದರಿಂದ ಎಲ್ಲ ಫ್ರೆಂಡ್ಸಿಗೆ ಕೊಟ್ಬಿಟ್ಟೆ. ಇದೆರಡು ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿದೆ ಅಕ್ಕಿ.